ಏನು ಆಟ ಆಡ್ತಿದ್ದೀರಿ ಇಬ್ರು? ತೆಗಿಬೇಡಮ್ಮ ಅವನ್ನೆಲ್ಲ. ಅವನಿ ಅವನಿ ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡೆ ಇಲ್ಲಿ, ಇಲ್ಲಿ ನೋಡೆ ಇಲ್ಲಿ. ಏಯ್ ಏನು ಆಟ ಆಡ್ತಿದ್ಯಾ? ಬಿಡು 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 ಹಾಗೆಲ್ಲ ಹಾಕಂತ ಆಯ್ತು ಆಯ್ತು, ಮಾಡಲ್ಲ ಮಾಡಲ್ಲ. ಆಫ್ ಮಾಡಿದ್ದೀನಿ. ಮುತ್ತು ಕೊಡಮ್ಮ. ಆಫ್ ಆಗೈತಮ್ಮ, ಏನು ಇಲ್ಲ, ಆಫ್ ಆಗೈತೆ. ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನೋಡ್ಬೋದು ಇಲ್ಲಿ ನಾವು ಅದೇ ನಿನ್ನೆ ವ್ಲಾಗ್ ಇವತ್ತು ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ನಮ್ಮ ಅಜ್ಜಿ ಮನೆ ಸೀನ್ಸು. ಅಂದರೆ ನಮ್ಮ ಮಮ್ಮಿ ಚಿಕ್ಕಮ್ಮನ ಮನೆಯಲ್ಲಿ ನಮ್ಮ ಅಕ್ಕನ ಮಕ್ಕಳು ಇವರೆಲ್ಲ. ಅಯ್ಯೋ ಇವಳಂತೂ ಎಷ್ಟು ಸೈಲೆಂಟು ಅಂದರೆ ಅಷ್ಟು ಸೈಲೆಂಟು. ನನ್ನ ಮಗನಿಗೆ ನನಗೆ ಇಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಅವನಷ್ಟು ಚಿಕ್ಕ ಮಕ್ಕಳನ್ನ ಇಷ್ಟಪಡ್ತಾನೆ ಅಂತ. ಎಷ್ಟು ಚೆನ್ನಾಗಿ ಅವಳಿಗೆ ಹಾಡು ಹೇಳ್ಬಿಟ್ಟು ಮುದ್ದು ಕೊಟ್ಟು ಮಲಗಿಸ್ತಿದ್ದ ಅಂದರೆ ಅವಳಾದರೂ ಆಯಿತು ಅಷ್ಟೇ ಎಂಜಾಯ್ ಮಾಡ್ತಿದ್ಲು. ನಾನು ಅವನೊಬ್ಬನ್ನೇ ಅವಳಿಗೆ ಜೊತೆ ಬಿಡಲ್ಲ. ಈ ಥರ ಎಲ್ಲ ಆಗ್ತಾಗ ನಾವು ಇದ್ದೇ ಇರ್ತೀವಿ ಯಾರಾದರೂ. ಬಟ್ ಮಕ್ಕಳನ್ನ ಮಿಂಗಲ್ ಆಗಕ್ಕೆ ಬಿಟ್ಟರೆ ಅವ್ರದ್ದು ಭಾಷೆ ಅವ್ರಿಗೆ ಅರ್ಥ ಆಗುತ್ತಂತಾರಲ್ಲ. ಸೊ ಆ ರೀಸನ್ಗೋಸ್ಕರ ಬಿಟ್ಟಿರ್ತೀವಿ ಅಷ್ಟೇ. ಬಟ್ ಮುದ್ದಾಗಿ ಇಬ್ಬರು ಅಷ್ಟು ಚೆನ್ನಾಗಿ ಹಾಡು ಹೇಳ್ಕೊಂಡು ಅವಳನ್ನ ಮಲಗಿಸಿದ್ದಾಯಿತು. ಒಂದು ಸ್ವಲ್ಪ ಕ್ಲಿಪ್ಸ್ ಐತೆ ನನ್ನ ಹತ್ರಕ್ಕೆ, ಬಟ್ ಅದು ಶೇರ್ ಮಾಡಿದ್ದೀನಿ, ನೋಡ್ಕೊಂಬಿಟ್ಟು ಬನ್ನಿ. ಇಲ್ಲ ಮಾತಾಡ್ತಿದ್ದಾಳೆ ಅವಳು. ನೋಡು ಕಾಲು ಎತ್ಕೊಂಡು ಅಮ್ಮ ಬೀಳ್ತಮ್ಮ, ಪಾಪು ಬಿದ್ದೋಗುತ್ತೆ. ಹಂಗೆ ಹೇಳಿದ್ರೆ ಬಿದ್ದೋಗುತ್ತಪ್ಪಜ್ಜಿ. ಆಯ್ತು, ನೀನು ಹಾಡು ಹೇಳು, ಜೋರಾಗಿ ಹೇಳು. ಈ ರಾಜಕುಮಾರ come ಹೇಳುತ್ತೇದೋ ಮತ್ತೆ ಹೇಳುತ್ತೇದೋ ಈ ರಾಜಕುಮಾರ. ನೀನು ಹೇಳು. Perfect. I am a perfect. ನಿನ್ನೆ ನಾವು ಮಾವಿನ ತೋಟಕ್ಕೆ ಹೋಗಿದ್ವಲ್ಲ. ಸೊ ಅಲ್ಲಿ ಇದು ತೋತಾಪುರಿ ಮಾವಿನಕಾಯಿದು. ನನಗೆ ಈ ಥರ ಮಾವಿನಕಾಯಿ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ಬಂದಿದ್ದು ಲೇಟ್ ಆಯಿತು, ಅದಕ್ಕೆ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಅದೇ ವೀಡಿಯೋ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ನಾ ಬಂದಿದ್ದು ನಮ್ಮೂರಿಗೆ ಬಂದೆ. ನಮ್ಮೂರಿಗೆ ಬಂದಮೇಲೆ ಇವತ್ತಿನ ಬ್ರೇಕ್ಫಾಸ್ಟ್ ಪಾಲಕ್ ಪನ್ನೀರ್ ಆ್ಯಂಡ್ ಚಪಾತಿ. ಆ್ಯಂಡ್ ಇವತ್ತಿನ ದಿನ ಹೆಂಗಾಗುತ್ತಂತ ನೋಡ್ಕೊಂಬರೋಣ. ಚಿಂಚಿನ. ಆ್ಯಂಡ್ ಇಲ್ಲಿ ಚಪಾತಿ ರೆಡಿ ಆಗ್ತೈತೆ. ಆ್ಯಂಡ್ ಇಲ್ಲಿ ಆ ಥರ ಮಮ್ಮಿ ಚಪಾತಿ ಮಾಡ್ತಿದ್ದಾರೆ. ಇವತ್ತು ಎಷ್ಟು ಬಿಸಿಲೈತೆ ಅಂದರೆ ಅಪ್ಪ, ಎಷ್ಟು ಬಿಸಿಲೈತೆ ಇವತ್ತು. ಸೊ ಇಲ್ಲಿ ನಾವು ಚಪಾತಿ ಮಾಡೋಕ್ಕೆ ಯೂಸ್ ಮಾಡಿದ್ದು ಆರ್ಗ್ಯಾನಿಕ್ ಗೋಧಿ. ಸೊ ಅದಕ್ಕೆ ಅದು ಆ ಥರ ಬ್ರೌನಾಗಿ ಕಾಣಿಸ್ತೈತೆ. ಸೊ ಟಿಫಿನ್ ಎಲ್ಲ ಆದಮೇಲೆ ಇಲ್ಲಿ ನೋಡಿ ಅಜ್ಜಿ ಮೊಮ್ಮಗನ ಆಟ.
ಮ್ಯಾಂಗೋ Apple. ಆಪಲ್ ಅಯ್ಯೋ ಚಸ್ಮಮ್ಮ ಮುರಿದತ್ತಮ್ಮ ನಿಂದಿನ ಮಾಡಿಸೋನೇನಪ್ಪ ಎಪ್ಪ ನಾನು ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ದಿನ ನಾವು ಹೊಸಪೇಟೆಗೆ ಹೋಗ್ತಿರೋದು. ಸೊ ಹೊಸಪೇಟಲ್ಲಿ ಏನು ಮಾಡ್ತೀವಿ ಏನು ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಟ್ರಾವೆಲ್ ಬ್ಲಾಗ್ ಥರ ಮಾಡ್ತಿರೋದು. ಸೊ ಬನ್ನಿ ನೋಡೋಣ. ಫುಲ್ಲು ಸೆಕೆ, ಒಂದು 40 ಡಿಗ್ರಿನಾರು ಇರ್ಬೋದು ಇವತ್ತು, ಗೊತ್ತಿಲ್ಲ. ಓಕೆ ಬನ್ನಿ, ಏನಾಗುತ್ತೆ ಇವತ್ತು ಅಂತ ನೋಡೋಣ. ನಮ್ಮ ಅತ್ತೆ ಮನೆ ಕಾಯಿ ಇರುತ್ತೆ. ಎಷ್ಟು ಚಂದ ಬಿಡ್ತಾವಪ್ಪ ಇದಂತ ಹಳದಿ ಹೂವು ಎಷ್ಟು ಚಂದ ಬಿಡ್ತದೆ. ಎಷ್ಟು ಬಿಡ್ತಾ ಬಿಡುತ್ತೆ ನೋಡು. ಇದು ಅಂದ್ರೆ ಇದು ಇಷ್ಟೇ ತಂದಿದ್ದ ನೀವು? ಬೆಳೀತಾ ಹತ್ತಿ ಬೆಳಿತತೆ ಇದು ನೋಡಿಲ್ಲೇ ಇಷ್ಟೇ ಇದ್ದದ್ದು. ಇದು ನಮ್ಮ ಅಕ್ಷರ ಒಳಗೊಂಡಿದ್ದು ಎಷ್ಟು ಹೋಗ್ಬಿಡ್ತದೆ. ಅದು ಹೆಂಗತ್ತಿ ತಗೊಂಡೋಗಿ ಹಚ್ಚೋದು? ಕವರ್ಗೆ ಹಾಕೊಟ್ಟಿರ್ತಾರ ಅವರು, ನೀನು ಅಲ್ಲೋ ಪಾಟಿಗೆ ಹಾಕಿಬೇಕು. ಹಂಗಲ್ಲತ್ತಿ, ಇದು ಈಗ ಬರಲ್ಲ, ಇದು ನಮಗೆ ಗಟ್ಟಿಲ್ಲ ನೋಡೋದ. ಹಂಗಲ್ಲ, ಈಗ ನಾವು ಅಲ್ಲಿಂದ ತರದಾಯ್ತು ಆಗ್ಲಿ, ಸರಿ ಮಸ್ತ್ ಸಿಗ್ತಾವಪ್ಪ. ಈಗ ಇಂಥದ್ದು ಒಂದೇ ಒಂದು ಹಚ್ಚಿದ್ರೆ ಬೆಳಿತಾವ ಹೆಂಗೆ? ಬೆಳಿತಾವ ಅಂದ್ರೆ ಅವು ಜಾತಿವಾದ್ರೆ ಬೆಳೆಯಲ್ಲಪ್ಪ. ಮೋದಿ ಬರ್ತಿರ ಹೆಲಿಕಾಪ್ಟರ್ ಅದು. ಆದ್ರೆ ಹಿಂದೆ ಮುಂದೆ ಏನೂ ಇಲ್ಲ ಇಲ್ಲ ಎಲ್ಲ ಅದು ಓಕೆ, ಅದು ಒಂದೇ ಹೋಗಿತ್ತು. ಸೊ ಇದು ತೆಂಗಿನಕಾಯಿ ಕೊಕೊನೆಟ್ಟು ಅಲ್ಲೇ ಮನೆದೇ ಆಚೆ ಕಡೆ ಇರೋದು, ಇಳಿಸಿದ್ರು. ಸೊ ಹಂಗಾಗಿ ಕುಡಿಯೋಣ ಅಂತ ತೆಗ್ದ್ವಿ. ಬಟ್ ಅದನ್ನ ನೋಡಿದರೆ ಅಪ್ಪ, ಅದು ಒಡೆಯೋಕ್ಕೆ ನಮ್ಮ ಹತ್ರ ಮಚ್ಚಿರಲಿಲ್ಲ, ಏನಿರಲಿಲ್ಲ. ಸೊ ಹಾಗೆ ಕುಸ್ತಿ ಮಾಡಿದ್ವಿ. ಬಟ್ ನೀರು ಒಂದು ಗ್ಲಾಸು ಬರಲಿಲ್ಲ, ತುಂಬ ಕಡಿಮೆ ಇತ್ತು. ಯಾಕೆ ಅಂತ ಅಂದರೆ ಅದಾಗಲೇ ಕಾಯಿ ಬಲ್ತಿತ್ತು. ಸೊ ಆ ರೀಸನ್ಗೋಸ್ಕರ ತುಂಬ ಕಡಿಮೆ ಎಳ್ನೀರು ಬಂತು. ಬಟ್ ಎಳ್ನೀರೆಲ್ಲ ಸ್ವೀಟಾಗೇ ಇದ್ವು. ಆ್ಯಂಡ್ ಅವರು ತುಂಬ ಇಳಿಸಲ್ಲ, ಯಾವಾಗಾರ ಒಂದ್ಸರಿ ಅಷ್ಟೇ ಇಳಿಸೋದು. ನೋಡಿ, ನಾವು ಎಳ್ನೀರು ಕಾಯಿ ತಿನ್ನೋಕ್ಕೆ ಒಳಗಡೆ ಕಾಯಿಗೆ ಇಷ್ಟೊಂದು ಸರ್ಕಸ್ ಮಾಡ್ತಿದ್ವಿ ಅಂದರೆ ಅದು ಬರ್ತಿರ್ಲಿಲ್ಲ, ನಾವು ಬಿಡ್ತಿರ್ಲಿಲ್ಲ ಅನ್ನಂಗೆ ಹೊಡೆದು ಫೈನಲಿ ತಿಂದ್ವಿ ಕಾಯಿ. ಇನ್ನೊಂದು ನಾನು ಮೂರು ಸರಿ ಹೊಡೆದೇ ಹೋಗ್ಬಿಡ್ತು. ಸೊ ಎಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತ ಅವಾಗ ಗೊತ್ತಾಯಿತು. ಸಿಟ್ಟೆಲ್ಲ ಹಾಕ್ಬಿಟ್ಟು ಬಂತಕ್ಕ ಕಾಯಿ ಸರ್ಕದ ಸರ ನೋಡೆ ಹೆಂಗೆ ಅದೇ ಸಾಕು. ರಾಜಕುಮಾರನ ಹೇಳಮ್ಮ. ಇಲ್ಲೊಂದು ಉಪ್ಪು ಹೋಗುತ್ತೆ. ಮಂತ್ರ ಹೇಳ ಚಂದ ಹೇಳಿದ.
ಅದು ಬೇಡಮ್ಮ ಇದು ಸಖತ್ತಾಗಿ ರಾಜಕುಮಾರ Savatumuka. Sima. Bisaram. Padam. Watteratto nammamyam. ಮಾಮಿ Wakatunda maikai. Zorakoti. ಕಡಿ ಹೇಳ್ತದಲ್ಲ Koti. Nasi. ಸಮಪ್ರಭಾ Sama papa. ಹಾ Suryaknam. ಹಾ Manisha. ನಿರ್ವಿಘ್ನಂ ಗುರುಮೇ ದೇವ Savatumuka. ಸರ್ವಕಾಲೇಷು ಸರ್ವದಾ. ಅಜ್ಜಿ ನೀರು ನಾನು ಅಜ್ಜಿ ಅಮ್ಮ ನಾನು ಹೇಳ್ಬಾರ್ದು. ನೀನಾದ್ರೂ ಹೇಳು ನಾನಾದ್ರೂ ಹೇಳ್ಬೇಕಂತ ಇಬ್ರು ಹೇಳ್ಬಾರ್ದು ಅಂತ ನನಗೆ ಅರ್ಥ ಆಗಲ್ಲ. ನನಗೆ ಹೇಳ್ಕೊಡಿ ಈ ಸಲ ಒಕ್ಕರದಿಂದ ಮಾಕಾಯಿ ನನಗೆ ಹೇಳ್ಕೊಡು ಮತ್ತೆ ಒಕ್ಕತ್ತುಂಡ ಮಾಯಕಾಯಿ ಸೂಯ ಕೊಟ್ಟಿ ಮತ್ತೇನು ಹೇಳ್ಬೇಡ ಅಂದಲ್ಲ ಈಗ ಸಮಪ್ರಭಾ ಸಮ ಪಾಪ ಹಾ ಗೊಂಬೆ ಹೇಳ್ತೈತೆ ಇನ್ನೊಂದ್ಸಲ ಹೇಳ. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ ತಂದ ತನ ಹೇಳತೈತೆ ಸೊ ನೋಡಿದ್ರಲ್ಲ, ಇಷ್ಟೊಂದೆಲ್ಲ ಮಾತಾಡ್ತಾನೆ, ಇಷ್ಟೊಂದೆಲ್ಲ ಹಾಡು ಹೇಳ್ತಾನೆ, ಇಷ್ಟೊಂದೆಲ್ಲ ಮಂತ್ರಗಳು ಹೇಳ್ತಾನೆ, ನನಗೆ ತಲೆ ಕೆಟ್ಟೋಗ್ಬಿಡ್ತೈತೆ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಮತ್ತೆ ನಮ್ಮೂರಿಂದ ಹೊಸಪೇಟೆ ಜಸ್ಟ್ 38 ಕಿಲೋಮೀಟರ್ಸ್ ಅಷ್ಟೇ ಇರೋದು, 40 ಅನ್ಕೊಳ್ಳಿ. ಸೊ ಅಷ್ಟೇ ಇರೋದಲ್ಲ, ಏನು ನನಗೇನು ಭಾಳ, ನಾವು 1 ಅವರಲ್ಲಿ ಹೋಗಿ ರೀಚ್ ಆಗಿಬಿಡ್ತೀವಿ. ಸೊ ಅಲ್ಲಿ ಹೋಗಿ ಬಂದು ತಿರ್ಗಾ ವಾಪಸ್ ಬಂದಮೇಲೆ ನಮ್ಮ ಹತ್ರ ವಶ್ಫು ಅಂತ ಅಂದ. ಅದಕ್ಕೋಸ್ಕರ ಮಮ್ಮಿ ದೋಸೆ ಎಲ್ಲ ಮಾಡಿದರು. ಸೊ ದೋಸೆ ಎಲ್ಲ ಹಾಕ್ಕೊಟ್ಟು ತಿನ್ನಿಸಿ ಮಲಗಿಸ್ದೆ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ನೆಕ್ಸ್ಟ್ ಡೇಗೆ ನಮ್ಮ ಮಮ್ಮಿ ಗುರಾಳ್ ಅಂತ ಕರೀತಾರಲ್ಲ, ಅದು ಹುಚ್ಚೆಳ್ಳು ಅಂತಲೂ ಅಂತಾರೆ ಒಂದು ಕಡೆ, ಅದನ್ನು ಪುಡಿ ಮಾಡಬೇಕಾಗಿತ್ತು. ಸೊ ಎಲ್ಲ ನೀಟಾಗಿ ವಾಶ್ ಮಾಡಿ ಅದನ್ನೆಲ್ಲ ಜಾಲಿಸಿ ಅಂತಾರೆ. ಸೊ ಜಲಿಸಿ ವಾಶ್ ಮಾಡಿ ಎಲ್ಲ ಮಾಡಿ ಮೇಲೆ ಆರಾಕಿದ್ರು. ಅದು ಹೆಂಗೆ ಅಂತಂದರೆ, ಒಂದು ದಿನ ನೆರಳಲ್ಲಿ ಆರಿಸ್ಬೇಕು, ಇನ್ನೊಂದು ದಿನ ಬಿಸಿಲಲ್ಲಿ ಆರಿಸ್ಬೇಕು. ಸೊ ನೆರಳಲ್ಲಿ ನಮ್ಮ ಮಮ್ಮಿ ಎಲ್ಲ ಆರಿಸಿ ಹಾಕಿದ್ರು. ಒಂದು ಸೈಡ್ ಅವಲಕ್ಕಿ, ಇದು ತೆಳ್ಳನ ಅವಲಕ್ಕಿ, ಇದು ಕೂಡ ಹಚ್ತಾರೆ. ಸೊ ಅವಲಕ್ಕಿ ಹಾಕಿದ್ರು. ಆ್ಯಂಡ್ ಇದು ಬಂದ್ಬಿಟ್ಟು ಅಗಸೆ ಬೀಜ ಅಂತ ಕರೀತಾರೆ, ಫ್ಲೇಕ್ ಸೀಡ್ಸ್ ಅಂತ. ಇದರಿಂದ ತುಂಬ ಬೇಗನೆ ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಆ್ಯಂಡ್ ನಾನೇ ಅದಕ್ಕೆ ಎಕ್ಸಾಂಪಲ್ಲು. ಸೊ ನಾನು ಇದ್ರದ್ದು ಪುಡಿ ಮಾಡಿಸ್ಕೊಂಬಂದಿದ್ದೀನಿ ಮಮ್ಮಿ ಹತ್ರ ಹೇಳ್ಬಿಟ್ಟು. ಸೊ ನಾನು ಸೀರಿಯಸ್ಲಿ ನಾನು ವೆಯ್ಟ್ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ಇದನ್ನು ಹಂಗೆ ಉಪ್ಪು ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ನೀರು ಹಾಕ್ಬಿಡ್ತಾರೆ. ಅದು ನೀವು ಊಟ ಆದಮೇಲೆ ತಿನ್ನೋಕ್ಕೋ ಒಟ್ಟು ಏನಾದರೂ ಆಗಲಿ ತುಂಬ ಚೆನ್ನಾಗಿರ್ತತೆ. ಒಂದು ಸರಿ ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಬಿಸಿಲಂತೂ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹೆಂಗೆ ಅಂದರೆ ಒಂದು ನಿಮಿಷಕ್ಕೇ ಫುಲ್ಲು ಡ್ರೈ ಆಗಿ ಹೋಗ್ಬಿಟ್ಟಿದ್ವು. ಸೊ ಅವನ್ನೆಲ್ಲ ಆಚೆ ಹಾಕಬೇಕಾಗಿತ್ತು. ಹಾಕಿದೆ ಫೈನಲಿ, ಹೆಂಗೋ ಸರ್ಕಸ್ ಮಾಡಿ ಹಾಕ್ತೇವೆ ಆಚೆ ಕಡೆಗೆ. ಅದು ಸಿಪ್ಪೆ ಬೇಗ ಬಿಡಬೇಕು ಅಂದರೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಎಣ್ಣೆ ಹಾಕಿ ಈಗ ಕಲ್ಸ್ಕೊಬೇಕು. ಜೋಳದ ಹಿಟ್ಟು ಎಣ್ಣೆ ಹಾಕಿ ಕಲಸಿ ಬಿಸಿಲಿಗಿಟ್ಟು ಆಮೇಲೆ ತಿಕ್ಕು ಬಿಡಬೇಕು. ನೋಡ್ರಿ, ನಿಮ್ಮ ಮರಕರ ಹಾಕ್ಬೋದು. ಒಂದು ಇದಿದ್ನಪ್ಪ ಅಂದ್ರೆ ಚೀಲ್ ಗುಡಿತಾವ, ಚೀಲ್ಕ ಬರ್ತಾ ಬಡ್ದ್ಬಿಟ್ರೆ ಬಿಡು ಎಲ್ಲ ಜಳ ಜಳ ಬಿಟ್ಬಿಡ್ತಾರೆ. ಹೌದಾ? ಅದನ್ನ ಅಪ್ಪ ನಮ್ಮ ಮಮ್ಮಿ ನಾನು ತೊಗೊಂಡೋಗ್ತೀನಿ ಅಂತೇಳಿ ಇಷ್ಟೊಂದೆಲ್ಲ ಅವಲಕ್ಕಿ ಹಚ್ಚಿ ಇಟ್ಟಿದ್ದಾರೆ.
ಆ್ಯಂಡ್ ಇಲ್ಲಿ 3 ಚಟ್ನಿಗೂ ರೆಡಿ ಮಾಡಿಟ್ಟಿದ್ದಾರೆ. ಅನ್ನ ರೆಡಿ ಆಯಿತು. ಇಲ್ಲಿ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಆಯ್ತು ಆಚೆ. ಸೊ ಪುಡಿ ಅದು ಇದು ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಿಟ್ಬಿಟ್ಟು ಆಚೆ ಹೋಗ್ಬೇಕಾಗಿತ್ತು. ಎಲ್ಗಪ್ಪ ಅಂದರೆ ಸೀರೆ ನೋಡೋಕ್ಕೆ. ದುರ್ಗನ್ ಸರ್ ಅಂತ ಇದ್ದಾರೆ, ಯೋಗ ಸರ್, ಅವ್ರ ವೈಫು ಆಂಟಿಯವರು ಮೊಣಕಾಲ್ಮೂರವರು. ಸೊ ಅಲ್ಲಿಂದ ಸೀರೆ ತರಿಸಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ನನಗೂ ಒಂದೆರಡು ಸೀರೆ ಇಷ್ಟ ಆಯಿತು. ಸೊ ನಾನು ತೊಗೊಂಡೆ, ಬ್ಲೂ ಕಲರ್ ಸ್ಯಾರಿ ಎಲ್ಲ ತೊಗೊಂಡೆ ನಾನು. ರೀಸ್ನೇಬಲ್ ಆಗಿನೇ ರೇಟ್ ಎಲ್ಲ ಇಟ್ಟಿದ್ರು. ಆ್ಯಂಡ್ ಇಲ್ಲಿಗೆ ಬಂದರೆ ಒಂದು ನೆಸ್ಟ್ ನೋಡ್ಬೋದು. ಅವ್ರ ಮನೆ ಹೊರಗಡೆ ಅವರು ಗುಬ್ಬಿಗಳಿಗೆ ಅಂತ ಹೇಳ್ಬಿಟ್ಟು ಎಲ್ಲ ನೀರು ಕಾಳು ಎಲ್ಲ ಕಟ್ಟಿದ್ದಾರೆ. ಸೊ ಅಲ್ಲೇ ಇದು ಗೂಡು ಕಟ್ಕೊಂಡಿತ್ತು ಗುಬ್ಬಿ, ನೋಡ್ಬೋದು. ಅದು ಒಂದೇ ಒಂದು ಚಿಕ್ಕ ಗುಬ್ಬಿ ಮರಿ ಬಾಯಿ ತಕ್ಕೊಂಡು ಕೂತಿದೆ. ಅವ್ರ ಮಮ್ಮಿ ಫುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಾಯಲ್ಲಿ ತಂದು ಹಾಕಿ ದೊಡ್ಡವನ್ನ ಮಾಡ್ತವೆ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನಮ್ಮ ಮನೆ ಟೈಗು ನೋಡಿ ಅದನ್ನು ಮ್ಯಾಟ್ನೇ ಕಚ್ಕೊಂಡು ತಿಂತಿತ್ತು. ಸೊ ಅದನ್ನು ನೋಡಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ಆ್ಯಂಡ್ ನಾಳೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.